ಬಂಗಾರಿ. ಅಯ್ಯೋ ಯಾಳಗರ ಎತ್ತಗೋದ್ಲಪ್ಪ. ಏನತ್ತೆ ಊಟ ತಗೋಬಾ ಅನ್ನಿಲ್ವಾ? ಏನ್ ಮಾಡಿದಿ? ಅದೇ ಅದೇ ಮಜ್ಜಿಗೆ ಇತ್ತಲ್ಲ, ಅದೇ ಅನ್ನ ಮಜ್ಜಿಗೆ. ಓ ಮರ್ತೇ ಬಿಟ್ಟಿ ನೋಡು, ಎಲ್ಲ ನೀನ್ ಅಡ್ಗೆ ಮಾಡಿದಿ ಅನ್ಕೊಂಡೆ. ನಿಮ್ಮವ್ವ ಕಾಸ್ಕಿ ಸಾಕಿಲ್ವಾ ಅಡ್ಗೆ ಮಾಡ್ಕೊ ಊಟ ಮಾಡು ಅಂತ? ಇಲ್ಲ ಅತ್ತೆ, ನಮ್ಮ ಅವ್ವಂಗೆ ಯಾವ್ದು ದುಡ್ಡೇ ಆಗಿಲ್ವಂತೆ, ಅದಕ್ಕೆ ಇರು ಸ್ವಲ್ಪ ದಿನ ಹಂಗೋ ಮಾಡ್ಕೊ ಹೋಗು ಅಂತ ಅಂತು. ಸರಿ ಸರಿ ಹೋಗು, ಅನ್ನ ಮಜ್ಗೆನೂ ತರೋಗು, ಹಾಕಬತ್ತೀನಿ. ಏನಪ್ಪ ಮಾಡೋದು, ಇಷ್ಟು ದಿನ ರುಚಿ ರುಚಿಯಾಗಿ ಉಂಡ್ಬಿಟ್ಟು ಈಗ ಮಜ್ಗೆಲಿ ಉಣ್ಬೇಕಲ್ಲ. ಅರವ್ವ ಇಷ್ಟು ದಿನ ತಂದ್ಕೊಟ್ಬಿಟ್ಟು ಈಗ ಕಾಸಿಲ್ಲ ಅಂತಾಳಲ್ಲ. ಈಗಿದೆ ಊಟ ಮಾಡಬೇಕು. ಕೃಷ್ಣ ನೋಡು ಹೆಂಗ ಅನ್ಕೊಂಡು ಹೋಗೋಳೆ. ಫೋನ್ ಮಾಡಿದ್ನ ಇಲ್ವೋ ಕಾಣಲ್ಲ ಇವನು ಅವಳಿಗೆ. ಎಲ್ಲ ಒಟ್ಟಿಗೆ ಒಂದೇ ಥರ ಮಾಡ್ಕೊಂಡು ಉಂಟಿ ಬಾ ಅಂತ ಅನ್ನೋಂದೆ. ಫೋನ್ ಮಾಡಿದಾನೆ ಏನೋ ಕಾಣೆ, ಹೋಗತ್ತ ಒಬ್ಬೊಬ್ರು ಒಂದೊಂಥರ. ಅದು ಹೆಂಗಾರು ಆಗಲಿ, ಈಗ ಒಳ್ಳೆ ಊಟ ಮಿಸ್ ಆಯ್ತಲ್ಲ, ಏನು ಮಾಡೋದಪ್ಪ. ತಗೊಳ್ಳಿಯತ್ತೆ. ಸರಿ ನೀನು ಉಂಡಾ? ಇಲ್ಲ, ಊಟ ಮಾಡ್ಬೇಕೀಗ. ಇಷ್ಟು ದಿನ ಅಷ್ಟು ಅಣಿಯಾಗ ಉಂಟಿದೆ, ಇವತ್ತೇ ಉಂಡಿ ನೀ ಏನು ಮಾಡೋದತ್ತೆ, ಊಟ ಮಾಡಲೇಬೇಕಲ್ಲ. ಸರಿ ಆಯ್ತು ಹೋಗು. ಅಯ್ಯೋ ಉಣ್ಣಕ್ಕೆ ಆಯ್ಕಿಲ್ವಲ್ಲಪ್ಪ, ಮಸ್ಕೊಂಡಿರೋಕ್ಕೂ ಆಯ್ಕಿಲ್ಲ, ಉಣ್ಣಕ್ಕೂ ಆಯ್ಕಿಲ್ಲ, ಏನು ಮಾಡೋದು? ತೂತರಿಕೆ ಊಟನೇ ಸೇರ್ತಾ ಇಲ್ವಲ್ಲ. ರುಚಿ ರುಚಿಯಾಗಿ ತಿಂದಿ ನಾಲ್ಗೆಗೆ ರುಚಿ ಇಡ್ಸ್ಕೊಬಿಟ್ಟು ಈಗ ನೋಡು ಆಳ್ಗರೇಳು ಎಲ್ಲರೂ ಬಂಗಾರಿತ ಇಸ್ಕೊಂಡು ಎಷ್ಟು ಬಲವಂತ ಮಾಡಿದ್ರು ಬೇಡ ಅನ್ಬೇಕಿತ್ತು ನಾನು. ಚೆನ್ನಾಗಿ ತಿಂದು ರುಚಿ ಇಡ್ಸ್ಕೊಬಿಟ್ಟು ನಾಲ್ಗೆಗೆ ಉಣ್ಣಕ್ಕೋದ್ರೆ ಸೇರದ? ಏನಪ್ಪ ಮಾಡಾನೆ, ಊಟನೇ ಉಣ್ಣಕೈತಲ್ಲ. ನೆನ್ನೆಯಿಂದನೂ ಇದೆ ಊಟ. ಬಂಗಾರಿ ಹೆಂಗೆ ತಿಂತಿದಳು, ಇನ್ನೇನು ಮಾಡೋಳು ಪಾಪ. ಅವಳು ಹೆಂಗಾರು ಆಗಲಿ, ನನಗೆ ಸೇರ್ತಿಲ್ವಲ್ಲ, ಏನು ಮಾಡೋದು? ತಡಿ, ಈ ಮಜ್ಜಿಗೆ ಅನ್ನ ಅಂತೂ ಉಣ್ಣಕಾಯ್ಕಿಲ್ಲ, 3 ಹೊತ್ತು ಅದನ್ನೇ ಉಣ್ಣಕ್ಕದ. ನಿಂಗಿತ್ತು ಸಾರಿಸ್ಕೊಬಂದು ಹಂಗೋ ಅನ್ನ ಅದೇ ಕರಿ ಸಾರಾರು ಮಾಡಿರ್ತಾಳೆ, ಒಂಚೂರು ಸಾರಿಸ್ಕೊಬರತ್ತೆ. ತಡಿ ಬಂಗಾರಿ, ಏ ಬಂಗಾರಿ, ಒಂದು ಲೋಟ ತಗೋಬೈಲಿ. ಮತ್ತೆ ಲೋಟ ತಗೋಬಂದಲ್ಲ, ಲೋಟ ಬೇಕಾ? ಅಲ್ಲಿ ಹಿಂಗೆ ಮಾಯ್ತು, ಒಂಚೂರು ಸಾರಿಸ್ಕೊಬತ್ತೀನಿ. ಯಾಕೋ ಮಜ್ಜಿಗೆಲ್ಲ ಉಣ್ಣಗೆ ಆಯ್ತಲ್ಲ, ಊಟನೇ ಸೇರ್ತಾ ಇಲ್ಲ. ಅಚ್ಚುಕಟ್ಟಾಗಿ ನೀನು ಮಾಡ್ತಿದ್ದಲ್ಲ ಸಾರು ಗೀರು ಏನೇನಾರೆ, ಅದು ಉಂಡಿ ಈಗ ಮಜ್ಜಿಗೆ ಉಣ್ಬೇಕು ಅಂದರೆ ಉಣ್ಣಕ್ಕೆ ಆಯ್ತಲ್ಲ, ಅದಕ್ಕೆ ಹಂಗೋ ಅನ್ನ ಅದೇ ಅದಕ್ಕೋಸಿ ಸಾರಿಸ್ಕೊಬತ್ತೀನಿ. ಹೋಗು, ಮಿಳ್ಳೆನೋ ಲೋಟನ ತಗೋಬರೋಗು. ವಾ ಯಾಕತೆ, ಮೊದಲೆಲ್ಲ ನೀವು ಇದೇ ಊಟ ಉಣ್ತಾನೆ ಊಟ ಮಾಡ್ತಿದ್ದಿತ್ತು, ಇವಾಗೇನು? ಓ ತಾಯಿ, ನಮ್ಮವ್ವ ಮೊದಲೆಲ್ಲ ಇದೇ ಉಣ್ತಿದ್ದ. ನಾನು ಯಾವತ್ತೂ ರುಚಿಯಾಗಿ ಅಡುಗೆ ಮಾಡ್ಕೊಂಡೆ ಉಂಡಿತಿಲ್ಲ. ಮಾಡ್ಕೊಟ್ಬಿಟ್ಟು ನಾಲ್ಗೆ ರುಚಿ ಹಿಡ್ಬಿಟ್ಟದೆ, ಉಣ್ಣಕ್ಕೆ ಆಯ್ತಲ್ಲ, ಅದಕ್ಕೆ ಒಂಚೂರು ಸಾರಿಸ್ಕೊಬರದ ಅಂತ ಹೋಯ್ತಾನೆ. ಎತ್ ಮಡ್ಗು, ಇದಕ್ಕೆ ಬೇಕಾರೆ ಸಾರಾಕ ಊಟ ಮಾಡ್ತೀನಿ, ಚಳಿಗಿಲ್ ಬೇಡ. ಸರಿ ಕಣತೆ ಆಯ್ತು. ನೀನು ಊಟ ಮಾಡ್ದಾ? ಮಾಡಿದೆ, ಹೊಟ್ಟೆ ಸಿತಿತ್ತು, ಊಟ ಮಾಡಿದೆ. ಸರಿ ಬರ್ತೀನಿ ತಡಿ. ನಿಮ್ಮ ಮಾವ ಬಂದರೆ ನಾನು ಕೇಳಿದ್ರೆ ಸಾರಿಸ್ಕೊಬರಕ್ಕೆ ಹೋಗೋಳೆ ಅಂತ ಅನ್ಬೇಡ, ಸರಿಯಾ? ಗೊತ್ತಿಲ್ಲ ಎಲ್ಲೋಯ್ತು ಅನ್ನು, ಸರಿಯಾ? ಸರಿ ಕಣತೆ ಆಯ್ತು. ಹಲೋ, ಹೇಳವ, ಏನು ಮಾಡ್ತಿದ್ದಿ? ಏನಿಲ್ಲ ಕಣಮ್ಮ, ಆಯ್ತಾ ಊಟ? ಅಯ್ಯೋ ಆಯ್ತು ಕಣಮ್ಮ, ಮಜ್ಜಿಗೆ ಉಂಡೆ, ನನಗೂ ಉಂಡಿ ಸಾಕಾಗದೆ. ಅಯ್ಯೋ ಇನ್ನೇನು ಮಾಡಿ ಅಡ್ಜಸ್ಟ್ ಮಾಡ್ಕೊ. ನಿಮ್ಮ ಮತ್ತೇನು ಊಟ ಮಾಡ್ತಿದ್ದಾಳ? ಪಾಪ ಕಣಮ್ಮ, ಅತ್ತೆ ಚೆನ್ನಾಗಿ ಉಂಡಿ ರೂಢಿ ಆಗ್ಬಿಟ್ಟು ಈಗ ಮಜ್ಜಿಗೆಲಿ ಊಟನೇ ಮಾಡ್ತಿಲ್ಲ. ಅಯ್ಯೋ ನಂಗೆ ಊಟ ಸೇರಕ್ಕಿಲ್ಲ, ಊಟ ಮಾಡೋಕ್ಕೈತಲ್ಲ, ರುಚಿಯಾಗಿ ಮಾಡಿ ಹಾಕ್ಬಿಟ್ಟಿದೆ. ನೀನು ತಿಂದು ರುಚಿ ಇಟ್ಕೊಬಿಟ್ಟ ನಾಲ್ಗೆ, ನಂಗೆ ಊಟನೇ ಸೇರ್ತಾಯಿಲ್ಲ ಅಂತಾಳೆ. ವಾ ಹೆಂಗೋ ನಮ್ಮ ಪ್ಲಾನ್ ವರ್ಕೌಟ್ ಆಗದೆ ಹಂಗಾರೆ. ಮನೇಲಿ ಊಟ ಮಾಡ್ತಿಲ್ಲ, ಉಣ್ಣಕ್ಕೆ ಆಯ್ತಲ್ಲ, ಅವಳಿಗೆ ತರಿಸಿ ಮಾಡೋಕ್ಕೂ ಆಯ್ತಲ್ಲ, ಮನೇಲಿರೋ ಊಟ ಉಣ್ಣಕ್ಕೂ ಆಯ್ತಲ್ಲ. ವಾ ಮತ್ತೆ ಹಂಗೆ ಇದ್ದಾಳ? ಹಂಗೆ ಇಲ್ಲ, ಈಗಲೂ ಈಗ ಕೊಟ್ಟಿದ್ನಾ ಕೈಗೆ ಅಂದ್ಬಿಟ್ಟು ಅಲ್ಲೇ ಪಕ್ಕದ ಮನೇಲಿ ಸಾರಿಸ್ಕೊಬತ್ತೀನಿ ಅಂತ ಹೋಗಿದ್ರು. ಅಲ್ಲಿ ಸಾರೇನು ಬಾ ಊಟ ಮಾಡೋ ಅಂದ್ರಂತೆ, ಹೊಟ್ಟೆ ಸಾರು ಮಾಡಿದ್ರಂತೆ. ಸಾರಿಸ್ಕೊಬತ್ತೀನಿ ಅಂದ್ಬಿಟ್ಟು ಊಟನೇ ಮಾಡ್ಕೊಂಡ್ ಬಂದವ್ರೆ. ಓಹೋ, ಅಲ್ಲಿ ಇಲ್ಲಿ ಉಣ್ಣಕ್ಕೆ ನಿಂತ್ಕೊಂಡಿದ್ದಾಳ. ಉಣ್ಲಿ ಸುಮ್ನಿರು, ಅವ್ರ ಮನೆ ಎಷ್ಟು ದಿನ ಕೊಟ್ಟರು, ಏನೋ ಒಂದಿನ ಬಾ ಊಟ ಮಾಡು ಅಂದ್ಬಿಟ್ರೆ ಡೈಲಿ ಅಂದಾರ. ನೋಡ ಸುಮ್ನಿರು, ಅವಳೆ ಮನೆಗೆಲ್ಲ ಸಾಮಾನು ತಂದು ಮಾಡ್ಸಳು, ಇಲ್ಲ ಅದನ್ನೇ ಉಣ್ಕೈದಳೋ ಗೊತ್ತಾಯ್ತದೆ. ಅವ್ರು ಹೆಂಗೋ ಮಾಡಕ್ ಹೋಗಿ ಈಗ ನನಗೆ ಉಣ್ಣಕ್ಕಾಯ್ಕಿವಲ್ಲಮ್ಮ, ನಂಗಂತೂ ಸಾಕಾಗೋಗದೆ. ನಿಂಗೆ ಗಂಡನ ಕೈಲಿ ಕಾಣ್ದಂಗೆ ಹೋಟ್ಲಲ್ಲಿ ಗಿಟ್ಲಲ್ಲಿ ತರ್ಸ್ಕೊ ತಿನ್ನೆ, ಅದನ್ನೇ ಹೇಳ್ಕೊಡ್ಬೇಕಾ ನಿಂಗೆ? ಅತ್ತೆ ಯಾವಾಗಲೂ ಮನೇಲೇ ಇರ್ತದಲ್ಲ, ನಾನು ಈಗ ಮನೇಲೇ ಇತ್ತು, ಇಲ್ಲಿ ಹಿಂದ್ಗಡೆ ತೋಟ ತಕ್ಕೊಂಡ್ ಮಾತಾಡ್ತಿದ್ದೆ. ಇಲ್ಲಿ ಬಂದಿದ್ಯಾ? ಏನಾರು ಅನ್ಗಿಂದಳು ಲೋಗ ಏನು ಮಾತಾಡ್ತಿದ್ದೆ ಅಂಥದ್ದೇನಿರೋದು ಅಂತ. ಹಂಗೇನಿಲ್ಲ ಕತೆ. ನೀನೇನು ಮಾಡ್ತಿದ್ದೆ? ನಾನು ಮಗ ಬಟ್ಟೆ ಹಚ್ಕೊ ಕೂತಿದ್ದೆ, ಬಟ್ಟೆ ಒಗಿತಿದ್ದೆ ಇಷ್ಟೊತ್ತಲ್ಲಿ. ಆ ಥರ ಕೆಲ್ಸಕ್ಕೆ ಹೋಗ್ಬೇಕಲ್ಲ, 7 ಗಂಟೆಗೆ ಹೋಗ್ಬೇಕು, ಆಟೋ ಬರ್ತದೆ. ಇನ್ನಷ್ಟು ಹೊತ್ತಿಗೆ ಎದ್ದು ಯಾರು ಹೋಗ್ಯಾರು, ಈಗಲೂ ಒಗ್ದಾಕ್ಬಿಡ್ತೀನಿ, ನಾಳೆಗೆ ಒಣಗ್ತಾವಂತೆ. ನಿಂದೇನು ಊಟ? ನಮ್ದು ನೆನ್ನೆ ಕೋಳಿ ಸಾರು ಮಾಡಿದ್ದೆ, ಅದೇ ಇತ್ತು, ಅದಕ್ಕೆ ಅಕ್ಕಿ ಹಾಕಿದೆ. ವಾ ಕೋಳಿ ಸಾರಾ, ನಂಗೂ ತಿನ್ಬೇಕನ್ಸ್ತೈತೆ. ಅಯ್ಯೋ ನಿಮ್ಮ ಅತ್ತೆನ ದಾರಿಗೆ ತರಬೇಕು ಅಂದರೆ ಹೊಸ ದಿನ ನೀನು ಎಲ್ಲ ಸಹಿಸ್ಕೊಳ್ಳೇಬೇಕು ಕನ್ನೆ, ಅದು ಬೇಕು ಇದು ಬೇಡ ಅನ್ಬೇಡ, ಸುಮ್ಮನಿರು. ಸರಿ ಬಿಡು ಆಯ್ತು, ಇನ್ನೇನು ಮಾಡಿ? ಅತ್ತೆ ಹೋಗೋರ ಮನೆ ಮೊಟ್ಟೆ ಸಾರು ಉಣ್ಕೊ ಬಂದದಲ್ಲ, ಎಲ್ಲ ಹಸ್ಕೊಂಡಿದ್ದಳು. ಡೈಲಿ ಕರ್ದಿಕ್ತಾರೆ ನಿಮ್ಮ ಅತ್ತೆ, ಒಂದಿನ ಏನೋ ಕರ್ದವ್ರೆ, ಸುಮ್ಮನಿರು. ಆಮೇಲೆ ಉಪ್ಸಾರು ಮಾಡು ಅಂದ್ರೂ ಚೆನ್ನಾಗಿ ಮಾಡಬೇಡ, ನೀರ್ನಂಗೆ ಮಾಡು, ಉಪ್ಪನೇ ಹಾಕ್ಬೇಡ. ಮತ್ತೆಗೆ ಬಾಯಿಗೆ ಮಡ್ಬೇಕಾಗ್ಬಾರ್ದು, ಹಂಗೆ ಮಾಡು ಅಡುಗೆ, ಸರಿಯಾ? ಸರಿ ಸರಿ ಆಯಿತು. ಅವಳೇ ಬೇಸತ್ತೋಗಿ ಕಟ್ಟಾಗಿ ಅಡುಗೆ ಮಾಡು ಅನ್ಬೇಕು, ಹಂಗೆ ಮಾಡಬೇಕು ನೀನು ಅಡುಗೆ. ಸರಿ ಆಯಿತು ಪಾಪ, ನಮ್ಮ ಮಾವನು ಉಣ್ತಲ್ಲ, ಇಲ್ಲಿ ಹೋಟೆಲ್ ಉಣ್ಕೊ ಕಾಲ ಕಳೀತದೆ. ಅದೇನೇ ಮನೆ ಜನ ಎಲ್ಲವ ತಿನ್ನಕ್ಕೂ ಇಲ್ದಂಗಿದ್ದರು. ಅಯ್ಯಪ್ಪ ಅವತ್ತು ಪಾಪ ಕೃಷ್ಣ ಉಣ್ತಾ ಇದ್ಲಲ್ಲ, ನನಗೆ ಸಾರು ನೋಡಿ ಅಯ್ಯೋ ದೇವ್ರೆ, ಹಂಗೆ ಉಂಡದವ ಹೆಣ್ಣು ಅಂತ ಅನ್ಕೊಂಡೆ. ಹಂಗೆ ಅಡುಗೆ ಮಾಡ್ಕೊ ಉಂಡಾರ, ಇರೋದು 3 ದಿನ ಚೆನ್ನಾಗಿ ತಿನ್ಕೊ ಉಣ್ಕೊ ಇರಬೇಕು.
ಅಯ್ಯೋ ಅದಿರ್ಲಿ ಅಮ್ಮ, ನಿಂಗೆ ಇನ್ನೊಂದು ವಿಷಯ ಹೇಳೋದು ಮಾತ್ಕೊಂಡೆ. ಯಾವ ಅಕ್ಕ ಇಲ್ಲ ಕಣಮ್ಮ? ಯಾವ ಕಣೆ? ನಮ್ಮ ಅಕ್ಕ ಕೃಷ್ಣ ಮಾರ್ಗಿತಿ. ಇಲ್ಲ, ಎಲ್ಲೋದ್ಲು? ಅವ್ರ ಅವ್ವನ ಮನೆಗೆ ಹೋಗಿದ್ದಾಳಂತೆ. ವಾ, ಯಾಕೆ? ಅಯ್ಯೋ ಅದೇನೇನೋ ಜಗಳಾಡ್ತಿರಂತೆ ಗಂಡ ಹೆಂಡ್ತಿರು. ಬಂಗಾರಿ ಮಾತ್ರ ಅವ್ರ ಅವ್ವಂತವು ತರಿಸ್ಕೊಂಡು ಹಿಂಗೆ ಊಟ ಮಾಡ್ತಾಳೆ. ಅವಳ ಮಾತ್ರ ಚೆನ್ನಾಗಿ ಉಣ್ಕೊ ಇರಬೇಕು. ನಾನು ಹಿಂಗೆ ಉಣ್ಣನ? ನಾನು ಹೋಯ್ತೀನಿ ನಮ್ಮ ಅವ್ವನ ಮನೆಗೆ. ಇಲ್ಲ, ಇಬ್ರು ಒಂದೇ ಥರ ಮಾಡಬೇಕು. ಒಂಥರ ನನ್ಗೊಂಥರ ಯಾಕೆ ಅಂದ್ಬಿಟ್ಟು ಜಗಳಾಡ್ಕೊ ಹೋದ್ಲಂತೆ. ಅತ್ತೆ ಈಗ ಮಾಮೂಲಿ ನಾನುವೇ ಏನು ಮಾಡ್ತಾ ಇಲ್ವಲ್ಲ, ಅದಕ್ಕೆ ನಮ್ಮ ಬಾವಂಗೆ ಹೇಳ್ತಿತ್ತು ಅತ್ತೆ. ಅಯ್ಯೋ ಏನೂ ಇಲ್ಲ, ಈಗೆಲ್ಲ ಒಟ್ಟಿಗೆ ಮಾಡ್ಕೊ ಉಣ್ಣದ. ಅವಳು ಏನು ಸಪ್ರೇಟ್ ಮಾಡೋಕ್ಕಿಲ್ಲ, ಒಟ್ಟಿಗೆ ಮಾಡಿದ್ರಾಯ್ತು, ಬರೋಕೆ ಇಲ್ಲ ಅಂತ ಹೇಳ್ತಿತ್ತು. ವಾ, ಹೋಗಿದ್ದು ಒಳ್ಳೇದಾಯ್ತು ಬಿಡು. ಅದಕ್ಕಾರು ನಿಮ್ಮ ಅತ್ತೆ ಮಾಡೋಣ ನೋಡದ. ಅವಳು ತಾನೇ ಮಾರಾಗಿತ್ತು. ಇಷ್ಟು ವರ್ಷ ಮದುವೆಗೆ ಎಷ್ಟು ವರ್ಷ? 5 ವರ್ಷ ಆಯ್ತಂತ ಅವಳು. 5 ವರ್ಷದಿಂದ ಹೆಂಗಿತ್ತಾವೆ ಹೆಣ್ಣು? ಕುಣ್ಣಾಗ ಇಲ್ದಂಗೆ. ಅವ್ರ ಅಪ್ಪನ ಮನೆ ಜೋರಾಗಿದ್ದಾರಂತ? ಇಲ್ಲ, ಯಾರು ಇಲ್ಲ, ಅವ್ರ ಅಮ್ಮ ಒಬ್ಬರೇ ಅಂತ. ಅವ್ರ ಅಪ್ಪನೂ ಇಲ್ವಂತೆ. ಪಾಪ ಕೆಲ್ಸಕ್ಕೆ ಹೋಗ್ಕೊಂಡು ಏನೋ ಮಾಡ್ಕೊಂಡು ಉಂಡದಂತೆ. ಮತ್ತೆ ಇವಳೇ ಹೋಗಿದ್ದಾಳು. ಏನು ಬಾರಿ ದಬಾಕ್ತಾರೆ ಮಾಡಿ ಅನ್ನಂಗೆ. ನೀನು ಮಾಡಿ ಜಗಳಾಡ್ಕೊ ಹೋದ್ಲು. ಏನೋ ಮಾಡ್ಕೊಳ್ಳಂತೆ ಬಿಡು. ನೀನು ನಾನು ಹೇಳ್ಕೊಟ್ಟಂಗೆ ಮಾಡು. ಒಂದು ಉಪ್ಪೆಸರು ಮಾಡಿದ್ರು ಚೆನ್ನಾಗಿ ಮಾಡಬೇಡ. ಸರಿ ಸರಿ ಆಯಿತು. ಅಪ್ಪ ಎಲ್ಲಾಯ್ತು? ಅದೇ ಎಲ್ಲೋಗಿದ್ದಾನೋ ಕಾಣೆ. ಅವನು ಕೆಲ್ಸಕ್ಕೆ ಹೋಗಿಲ್ಲ, ನಾನು ಹೋಗಿಲ್ಲ. ನಾಳೆಯಿಂದ ಹೋಗೋಕಾಯ್ತದೆ ಅಂದ್ಬಿಟ್ಟು ಹಂಗೆ ಬಟ್ಟೆ ಎಲ್ಲ ಒಸಿ ಮಡಗಿದಾನ. ಅಲ್ಲಿಗೆ ಬಂದಿದ್ನಲ್ಲ, ಒಗ್ದೆ ಎಲ್ಲ ಬರುವಾಗ್ಲೂ ಒಗ್ಬಿಟ್ಟು ಬಂದಿತ್ತಿಲ್ಲ, ಸಡನ್ನಾಗಿ ಬಂದಿದೆ. ಬರೋ ಗಂಟ ಏನು ಪಾರ್ಟಿ ಅಡುಕ್ ಮಡ್ಗವನೆ. ಅದಕ್ಕೆ ಒಗೆದ ಅಂತ ಕೂತ್ಕೊಂಡೆ. ನೀರು ಬೇರೆ ಇಲ್ಲ. ಸುಮಾರು ದಿನ ಆಗಿತ್ತು ಡ್ರಮ್ಮು ನೀರೆಲ್ಲ ತೀರಿಸಿ. ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಡ್ರಮ್ ತೊಳೆದು ಮಡ್ಗದ ಅವತ್ತರಕ್ಕೆ ನೀರು ಬರ್ತವೆ ಅಂದ್ಬಿಟ್ಟು ಕೂತಿದೆ ಒಗ್ದಾಕದ ಅಂತ. ಈಗ ಹಾಲು ತರೋಗು ಅಂತ ಕಳಿಸ್ದೆ. ಅದೇ ಎಲ್ಲೋದ್ನ ಕಾಣೆ. ಕಾಫಿ ಗೀಪಿ ಕುಡಿಯೋದ ಅಂತ. ಅಯ್ಯೋ, ಇಲ್ಗೊಂದು ಕಾಪಿನೂ ಗತಿ ಇಲ್ಲ ಕಣಮ್ಮ ಇಲ್ಲಿ. ನೋಡ ಸುಮ್ಮನಿರ್ನೆ. ಏನು ಮಾಡಲ್ ನಿಮ್ಮ ಅತ್ತೆ ಅಂತ. ನೀನು ಬೆಳಿಗ್ಗೆ ಸಂಜೆ ಕಾಫಿ ಕಾಯಿಸ್ಕೊಡ್ತಿದ್ದಿಲ್ವ ನಿಮ್ಮ ಅತ್ತೆಗೆ? ಕಾಯಿಸ್ಕೊಡ್ತಿದ್ದೆ, ಅದನ್ನೇ ನೆನ್ಸ್ಕೊತಿದ್ಲು. ಅಯ್ಯೋ, ಸಂಜೆದು ಕಾಫಿ ಕುಡಿಯಂಗಾಯ್ತದೆ, ಎದ್ದಕ್ಕೆ ಕಾಫಿ ಕುಡಿಯಂಗಾಯ್ತದೆ. ನೀನು ಕಾಯಿಸ್ಕೊಡ್ತಿದ್ದೆ, ಇವಾಗ ಏನೂ ಇಲ್ವಲ್ಲವ ಅಂತಿದ್ಲು. ಅವ್ವ ಇನ್ನೂ ದುಡ್ಡು ಹಾಕಿಲ್ವಾ ಅಂತ. ಯಾಕೆ ಬೇಡವಾ ಮತ್ತೆ? ಸರಿಯಾದವ್ಳು ಬಿಡು ಅವಳುವೆ. ಅದಕ್ಕೆ ಮದುವೆ ಮಾಡ್ಕೊಟ್ಟಿರೋದು. ಹೆಂಗೆ ಕೇಳ್ತಾಳೆ ನೋಡು. ಏನು ಕೊಟ್ಟು ಮಡಗಿರೋಳಂಗೆ. ಅವ್ವ ಕಾಸು ಹಾಕಿಲ್ವಾ ಅಂತ. ಬಿಟ್ಟಿ ಅಂದರೆ ತಿನ್ಬಿಡೋದ ಚೆನ್ನಾಗಿ ಅಂತ. ಏನು ಮಾಡಬೇಡ, ಸುಮ್ಮನಿರೋದು. ಏನು ಮಾಡಲ್ಲ ನೋಡೋದ. ಸರಿ ಸರಿ ಆಯಿತು. ಈಗ ಕೂತೀನಿ, ಒಗ್ಯಕ್ಕೆ ಒಗಿತೀನಿ ಬಿಡು. ಆಮೇಲೆ ಮಾಡ್ತೀನಿ ಫೋನ. ಬಟ್ಟೆ ಗೀಟೆ ಎಲ್ಲ ಒಗ್ದ್ಬಿಟ್ಟು. ಸರಿ ಆಯಿತು ಬಿಡು. ನಾನು ಹೋಯ್ತೀನಿ ಮನೆಗೆ. ಏನಾರು ಆದರೆ ಫೋನ್ ಮಾಡಿ ಹೇಳು. ಆಮೇಲೆ ನಿಮ್ಮ ಅತ್ತೆ ಇದ್ರು ಮಾತಾಡ್ಬಿಟ್ಟು ನೋಡ್ಕೊ ಮಾತಾಡು, ಸರಿಯಾ? ಆಯ್ತಾಯ್ತು. ಮಡ್ಗನಾ? ಸರಿ ಕಣಮ್ಮ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.